ಪಪಾಯ, ನೀನು ದೊಡ್ಡವನಾಗಿದ್ದೀಯಾ. ಇವಾಗ ನೀನು ಆದಷ್ಟು ಬೇಗ ಕೆಳಗೆ ಬೀಳುವನಿದ್ದೀಯಾ? ಹಾ, ನಾನು ಬೀಳುವನಿದ್ದೇನೆ. ಆದರೆ ಯಾವುದೇ ಪ್ರಾಣಿಗಳಿಗೂ ಗೊತ್ತಾಗದೇ ಆಗಿರಲಿ ನಾನೊಂದು ಮಾಂತ್ರಿಕ ಪಪಾಯ ಎಂದು. ದುರಾಸೆಯ ಮೃಗ ಏನಾದರೂ ತಗೊಂಡೋದ್ರೆ ಗೊತ್ತಿಲ್ಲ ಏನೇನು ಕೇಳ್ತಾನೆ ಅಂತ. ಅರೇ, ನೀನೇನು ಹೇಳಲೇಬೇಡ. ಈ ರೀತಿ ಮಾಡೋದ್ರಿಂದ ಯಾವುದೇ ಪ್ರಾಣಿಗೂ ನಿನ್ನ ಬಗ್ಗೆ ಸತ್ಯ ಗೊತ್ತೇ ಆಗೋದಿಲ್ಲ. ಹಾ, ಈ ಐಡಿಯಾ ಸರಿಯಾಗಿದೆ. ಅರೆ ವಾ, ಸಿಕ್ತು ಇವತ್ತಿಂದ ಊಟ. ಅದನ್ನ ನೋಡಿದ ತಕ್ಷಣ ಮೀತು ಕೆಳಗಡೆ ಇಳಿದು ಬರ್ತಾನೆ. ಅದನ್ನ ಒಂದು 2-3 ಬೈಟ್ ತಗೊಂಡು ಅದನ್ನ ಎಂಜಾಯ್ ಮಾಡ್ತಾ ತಿಂತಾನೆ. ಆ, ಎಂತ ಸ್ವಾದಿಷ್ಟ ಪಪಾಯ, ಮಜಾ ಬಂತು. ಇವಾಗೊಂದು ಸ್ವಲ್ಪ ನೀರು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಅವಳಂಗ್ ಅಂದಿದ ತಕ್ಷಣ ಬಪ್ಪಾಯಿ ಹೊಳೆಯತೊಡಗಿತು. ಅದನ್ನು ನೋಡಿದ ಮೀಟುಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಿ ನೀರು ತುಂಬಿದ ಮಡಿಕೆ ಅದರ ಮುಂದೆ ಬರುತ್ತೆ. ಅರೆ, ಇದು ಎಂತ ಚಮತ್ಕಾರ! ನಾನು ಬಯಸುತ್ತಿದ್ದಂತೆ ಮೊದಲು ಪಪಾಯ ಹೊಳೆಯಿತು, ಅದಾದ ನಂತರ ಇಲ್ಲಿ ನೀರು ಬಂತು. ಇದು ಮಾಂತ್ರಿಕ ಪಪಾಯ ಅಲ್ಲವೇ? ಹಾ, ನೀನು ಸರಿಯಾಗಿ ಅನ್ಕೊಂಡೆ. ಅರೆ ವಾ, ನೀನು ಮಾತನ್ನು ಸಹ ಹಾಡಬಹುದು. ಆ ನೀಟು, ನಾನು ಮಾಂತ್ರಿಕ ಪಪಾಯ. ಒಂದು ವೇಳೆ ಯಾವುದಾದ್ರೂ ಪ್ರಾಣಿ ನನ್ನ ಒಂದು ತುತ್ತು ತಿಂದು ಏನಾದರೂ ಬಯಸಿದರೆ ನಾನದನ್ನು ಪೂರ್ಣಗೊಳಿಸುತ್ತೇನೆ. ಓ ಹಾಗಾ? ಒಂದು ವೇಳೆ ನಿನ್ನಲ್ಲಿ ತಿನ್ನಲು ಏನೂ ಇಲ್ಲ ಅಂದರೆ ಅವಾಗೇನು ಮಾಡ್ತೀಯಾ?